ಭಾರತದ ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಭಾಷೆಗಳನ್ನು ಲಿಸ್ಟ್ ಮಾಡಿದ್ದಾರೆ, ರೆಕಗ್ನೈಸ್ ಮಾಡಿದ್ದಾರೆ. ಈ ರೆಕಗ್ನೈಸ್ ಮಾಡಿರುವಂತಹ ಭಾಷೆಗಳಿಗೆ ನಾವಿವತ್ತು ಕೆಲವೇ ನಿಮಿಷದಲ್ಲಿ ತಿಳ್ಕೊಳ್ತಾ ಹೋಗೋಣ. ಈ ವಿಚಾರ ನಮ್ಗೆ ಯಾತಕ್ಕೆ ಬೇಕಾಗಿದೆ ಅಂತಂದರೆ, UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ ಇದೆಯಲ್ಲ, ಅದರ ಮೇನ್ ಎಕ್ಸಾಮ್ ಅಂದರೆ ಪ್ರಿಲಿಮ್ಸ್ ಇದೆ, ಮೇನ್ಸ್, ನಂತರ ವೈವಾ ಇಂಟರ್ವ್ಯೂ ಇದೆ. ಸೊ ಮೊದಲನೇ ಪರೀಕ್ಷೆ ಪಾಸಾದ ನಂತರ ಮೇನ್ಸ್ ಎಕ್ಸಾಮ್ಗೆ ಹೋಗ್ತೀವಿ. ಆ ಮೇನ್ಸ್ ಎಕ್ಸಾಮ್ನಲ್ಲಿ 9 ಪತ್ರಿಕೆಗಳಿದ್ರೆ ಮೊದಲ 2 ಕ್ವಾಲಿಫೈಯಿಂಗ್ ಪೇಪರ್ ಅಂತಾರೆ. ಎಲ್ಲವನ್ನು ಕೇಳೋದಿಲ್ಲ ಅವರು. ನಂತರ ಜನರಲ್ ಸ್ಟಡೀಸು, ಆಪ್ಷನಲ್ಲು ಎಲ್ಲ ಬರುತ್ತೆ. ಆದರೆ ಮೊದಲ 2 ಪೇಪರ್ನ ಅವರು ಕ್ವಾಲಿಫೈಯಿಂಗ್ ಪೇಪರ್ ಅಂತ ಕರೀತಾರೆ. ಈ ಕ್ವಾಲಿಫೈಯಿಂಗ್ ಪೇಪರ್ನಲ್ಲಿ 2 ರೀತಿಯಾಗಿ ಇರುತ್ತೆ. ಪೇಪರ್ ಎ, ಪೇಪರ್ ಬಿ ಅಂತ ಹೇಳಿ. ಇದರಲ್ಲಿ ನೀವು ಪಾಸ್ ಆಗಲೇಬೇಕಾಗಿರುತ್ತೆ. ಇದು ಪಾಸ್ ಆದ್ರೇ ಮುಂದಿನ ಪತ್ರಿಕೆಗಳ ವ್ಯಾಲ್ಯೂಯೇಷನ್ ಆಗುತ್ತೆ ಎನ್ನುವ ಒಂದು ವ್ಯವಸ್ಥೆ ಅದು. ಸೊ ಈ ಕ್ವಾಲಿಫೈಯಿಂಗ್ ಪೇಪರ್ನಲ್ಲೇ, ಅದಕ್ಕೆ ಅದನ್ನು ಕ್ವಾಲಿಫೈಯಿಂಗ್ ಪೇಪರ್ ಅಂತ ಕರೀತಾರೆ. ಈ ಕ್ವಾಲಿಫೈಯಿಂಗ್ ಪೇಪರ್ನಲ್ಲೇ ಮೊದಲು ಇಂಗ್ಲೀಷ್ ಅಂತೂ ನೀವು ನೋಡ್ತಾನೇ ಇದ್ದೀರಿ. ಪೇಪರ್ ಬಿ ಇಂಗ್ಲೀಷಲ್ಲಿ ಇರುತ್ತೆ ಉತ್ತರಿಸೋದು. ಆದರೆ ಪೇಪರ್ ಎ ಇದೆಯಲ್ಲ, ಭಾರತೀಯ ಭಾಷೆಯಲ್ಲಿ ನೀವು ಉತ್ತರಿಸುವಂಥ ಅವಕಾಶ ಕೊಟ್ಟಿದ್ದಾರೆ. ಹಾಗಾದರೆ ಭಾರತದಲ್ಲಿ ಸಾವಿರಾರು ಭಾಷೆ ಇದೆ. ಯಾವುದನ್ನು ನಾವು ಪರಿಗಣಿಸಬೇಕಾಗತ್ತೆ ಅಂತ ಅಂದರೆ, ಇಲ್ಲಿ ಈ ಸಂವಿಧಾನದ 8ನೇ ಶೆಡ್ಯೂಲಲ್ಲಿ ಇರುವಂತಹ ಲ್ಯಾಂಗ್ವೇಜ್ಗಳು ಏನೇನು ರೆಕಗ್ನೈಸ್ ಮಾಡಿದ್ದಾರೆ, ಅವುಗಳಲ್ಲಿ ಯಾವುದಾದ್ರೂ ಒಂದು ಭಾಷೆಯನ್ನು ನೀವು ಚೂಸ್ ಮಾಡ್ಬೋದು ಅಂತ ಅವರು ಹೇಳಿದ್ದಾರೆ. ಈ ಚೂಸ್ ಮಾಡ್ಬೋದು ಅನ್ನೋದಾದರೆ, ಆಯ್ಕೆ ಮಾಡ್ಕೊಳ್ಳೋಕ್ಕೆ 22 ಭಾಷೆಗಳನ್ನು ಅವರು ರೆಕಗ್ನೈಸ್ ಮಾಡಿದ್ದಾರೆ. ಭಾರತದ್ದು 22 ಭಾಷೆಗಳನ್ನು. ಈ 22 ಭಾಷೆಗಳು ಯಾವುದ್ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಹಲವು ವಿಧಾನ ಇರುತ್ತೆ. ಒಂದು, ಅದರ ಪುರಾತನ ಅಂದರೆ ಯಾವುದು ತೀರಾ ಹಳೇದು, ನಂತರದಲ್ಲಿ ಬಂದಂಥ ಭಾಷೆಗಳು ಯಾವುದು, ಆ ರೀತಿಯಾಗಿ ಅಧ್ಯಯನ ಮಾಡ್ಬೋದು. ಎರಡನೇದು, ಅದು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಮತ್ತೊಂದು ಅನ್ನೋ ರೀತಿಯಲ್ಲಿ. ಮಗದೊಂದು ಏನು ಅಂತಂದರೆ, ಜನಸಂಖ್ಯೆ ಆಧಾರದಲ್ಲಿ ಯಾವುದು ಭಾಷೆನ ಹೆಚ್ಚು ಓದ್ತಾರೆ, ಯಾವುದನ್ನು ಹೆಚ್ಚು ಜನ ಬಳಸ್ತಾರೆ, ಯಾರು ಕಡಿಮೆ ಬಳಸ್ತಾರೆ, ಈ ರೀತಿಯಾಗಿ ಮಾಡ್ಬೋದು. ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಬರದೇ ಇರೋ ಹಾಗೆ ನೋಡೋದಾದರೆ ಆಲ್ಫಾಬೆಟಿಕ್ ಆರ್ಡರ್. ಈ ಆಲ್ಫಾಬೆಟಿಕ್ ಆರ್ಡರ್ ಅಂತಂದರೆ, ಆ ಇಂಗ್ಲೀಷ್ ಭಾಷೆಯಲ್ಲಿ ಅಕ್ಷರಗಳಿದೆಯಲ್ಲ, A to Z, ಸೊ ಅದರಂತೆ ಬರುವಂಥದ್ದಕ್ಕೆ, ಎ ಇಂದ ಝೆಡ್ವರೆಗೂ ಬರುವಂಥದ್ದಕ್ಕೆ ಆಲ್ಫಾಬೆಟಿಕ್ ಆರ್ಡರ್ ಅಂತ ಹೇಳ್ತಾರೆ. ಈ ಆಲ್ಫಾಬೆಟಿಕ್ ಆರ್ಡರ್ ಪ್ರಕಾರ ನೋಡೋದಾದರೆ ಅಸ್ಸಾಮೀಸ್, ಬೆಂಗಾಲಿ, ಬೋಡೋ, ಡೋಗ್ರಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಕೊಂಕಣಿ, ಮೈಥಿಲಿ, ಮಲಯಾಳಂ, ಮಣಿಪುರಿ, ಮರಾಠಿ, ನೇಪಾಳಿ, ಒಡಿಯಾ, ಪಂಜಾಬಿ, ಸಂಸ್ಕೃತ, ಸಂತಲಿ, ಸಿಂಧಿ, ತಮಿಳು, ತೆಲುಗು ಮತ್ತು ಉರ್ದು. ಇಷ್ಟು ಭಾಷೆಗಳು, 22 ಭಾಷೆಗಳನ್ನು ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಗುರುತಿಸಿದ್ದಾರೆ. ಇವುಗಳಲ್ಲಿ ಯಾವುದಾದ್ರೂ ಒಂದು ಭಾಷೆ ನೀವು ಆಯ್ಕೆ ಮಾಡಿಕೊಂಡು ಕ್ವಾಲಿಫೈಯಿಂಗ್ ಪೇಪರ್ನಲ್ಲಿ, ಪೇಪರ್ ಎನಲ್ಲಿ ಉತ್ತರಿಸೋದಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನದಾಗಿ ನೀವು ತಿಳ್ಕೊಳ್ಬೇಕು ಅಂದರೆ ವೆಬ್ಸೈಟ್ ಲಿಂಕು, ನೋಟಿಫಿಕೇಷನ್ ಲಿಂಕು, ಈ ವಿಡಿಯೋನ ಲಿಂಕ್ ಮುಖೇನ ನೋಡಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲವನ್ನು ಕೊಟ್ಟಿದ್ದೇನೆ. ಈ ನನ್ನ ಒಂದು ಕಳಕಳಿ ಏನು ಅಂತಂದರೆ, ಯಾವುದೇ ನೋಟಿಫಿಕೇಷನ್ ಆದರೂ ಸರಿ ಕನಿಷ್ಠ 2 ಬಾರಿ ಓದುವ ಅಭ್ಯಾಸ ಇರಲೇಬೇಕಾಗತ್ತೆ. ಈ ಮಾಹಿತಿಯನ್ನು ನಿಮಗೆ ತಂದಿದ್ದು ಐ ಆಮ್ ಫಾರ್ ಕೆರಿಯರ್ ಚಾನಲ್, ಮೈ ಪಾತ್, ಮೈ ಫ್ಯೂಚರ್. ಸಬ್ಸ್ಕ್ರೈಬ್ ಆ್ಯಂಡ್ ಗಿವ್ ಎ ಲೈಕ್ ಬಟನ್ ಟು ದಿಸ್. ಥ್ಯಾಂಕ್ ಯು.